ಇಲಾಖೆ ಕಿರುಕುಳ ತಪ್ಪಲೇಬೇಕು. ಅರಣ್ಯ ಇಲಾಖೆ ಕಿರುಕುಳ ಕೇಳಿ ಧಿಕ್ಕಾರ. ರೈತರನ್ನು ವಜಾ ಮಾಡುತ್ತಿರುವ ಸರ್ಕಾರ ಕೇಳಿ ಧಿಕ್ಕಾರ. ಬಗರುಕುಂ ಸಾಗುವಳಿತರನ್ನು ವಜಾ ಮಾಡುತ್ತಿರುವ ಸರ್ಕಾರ ಕೇಳಿ ಧಿಕ್ಕಾರ. ರೈತ ಕೂಲಿಕಾರರ ಹೋರಾಟ ಕೇಳಿ ಜಯವಾಗಲಿ. ಜೊತೆಯಲ್ಲಿ, ಈ ದಲಿತರ ಜೊತೆಯಲ್ಲಿ, ಈ ಮಹಿಳೆಯರ ಜೊತೆಯಲ್ಲಿ ಯಾರಾದರೂ ನಿಂತಿದ್ರೆ ಅದು ಕೆಂಬಾವುಟ ಮಾತ್ರ ಅಂತಕ್ಕಂಥ ಸತ್ಯವನ್ನ ಇವತ್ತು ಈ ಹೋರಾಟದ ಮೂಲಕ ಮತ್ತೆ ಈ ಜಗತ್ತಿಗೆ ತೋರಿಸೋದಕ್ಕೋಸ್ಕರ ಈ ಹೋರಾಟವನ್ನು ನಡೆಸ್ತಾ ಇದ್ದೀವಿ ಬಂಧುಗಳೇ. ಆದ್ರಿಂದ ಇವತ್ತು ನಾವು ಇನ್ನೊಂದು ವಿಷಯವನ್ನು ಕೂಡ ಮನನ ಮಾಡ್ಕೋಬೇಕೇನಂತ ಹೇಳಿದ್ರೆ, ಬರೀ ಹೋರಾಟ ಮಾಡಿದ್ರೆ ಸಾಧ್ಯ. ಈ ಹೋರಾಟದ ಜೊತೆಯಲ್ಲಿ ರಾಜಕಾರಣವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಮ್ಮ ಜನಗಳನ್ನ ಇವತ್ತು ಜಾತಿ ಹೆಸರಿನಲ್ಲಿ ಒಡೆದಾಡ್ತಾ ಇದ್ದಾರೆ. ನೀವೆಷ್ಟೇ ಹೋರಾಟ ಮಾಡಿ, ನೀವೆಷ್ಟೇ ಚಳವಳಿ ಮಾಡಿ, ಎಷ್ಟೇ ನಮ್ಮ ಬಗ್ಗೆ ನೀವು ಹೇಳಿ, ಆದರೆ ಎಲ್ಲಿಯವರೆಗೆ ಈ ಜನಗಳ ತಲೆಯಲ್ಲಿ ಜಾತಿ ಭಾವನೆ ಇರ್ತದೆ, ಎಲ್ಲಿಯವರೆಗೆ ಈ ಜನಗಳ ತಲೆಯಲ್ಲಿ ಧಾರ್ಮಿಕ ಭಾವನೆ ಇರ್ತದೆ, ಈ ಧರ್ಮ ಮತ್ತು ಜಾತಿಯನ್ನು ಉಪಯೋಗ ಮಾಡಿ ನಾವೇ ಅಧಿಕಾರ ಮಾಡ್ತೀವಿ ಅಂತೇಳಿ ಇವತ್ತು ಬಿಜೆಪಿ ಕಾಂಗ್ರೆಸ್ನವರು ಕ್ಯಾಕಿ ಹೊಡಿತಾ ಇದ್ದಾರೆ. ಬಂಧುಗಳೇ, ಇದಕ್ಕೆ ನಾವು ಈ ಸವಾಲನ್ನು ಸ್ವೀಕಾರ ಮಾಡಬೇಕಾಗಿದೆ. ಜಾತಿ ಭೇದವನ್ನ, ಜಾತಿ ರಾಜಕಾರಣವನ್ನ ನಾವು ಇವತ್ತು ತಿರಸ್ಕಾರ ಮಾಡಬೇಕಾಗಿದೆ. ಧರ್ಮದ ರಾಜಕಾರಣವನ್ನು ತಿರಸ್ಕಾರ ಮಾಡಬೇಕಾಗಿದೆ. ಒಬ್ಬರ ಮೇಲೆ ಒಬ್ಬರನ್ನ ಎತ್ತಿ ಕಟ್ಟಿ ನಮ್ಮನ್ನು ಒಡೆದಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಗ್ರಾಮೀಣ ಪ್ರದೇಶದಲ್ಲಿ ಬಲಗೊಂಡಿರ್ತಕ್ಕಂಥ ಈ ಭೂಮಾಲಕ ಬಂಡವಾಳದಾರರು ಇವತ್ತು ನಮ್ಮ ಮಹಿಳೆಯರ ಮೇಲೆ ದಿನನಿತ್ಯ ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಮ್ಮ ದಲಿತರ ಮೇಲೆ ದಿನನಿತ್ಯ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಜಾತಿ ಭಾವನೆ ಬೆಳೆಯೋದಕ್ಕೆ ಬೇಕಾದಂತ ಪ್ರೋತ್ಸಾಹಗಳನ್ನು ಕೊಡ್ತಾ ಇದ್ದಾರೆ. ಜಾತಿ ಸಂಘಗಳನ್ನ ಬೆಳೆಸ್ತಾ ಇದ್ದಾರೆ. ಕೋಮುವಾದಿ ಸಂಘಗಳನ್ನ ಬೆಳೆಸ್ತಾ ಇದ್ದಾರೆ. ಯುವಕರನ್ನ ದಾರಿ ತಪ್ಪಿಸಿ ನಮ್ಮ ಮಕ್ಕಳನ್ನೇ ನಮ್ಮ ವಿರುದ್ಧ ಎತ್ತಿ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ನಮ್ಮ ರೈತರು, ಕೂಲಿಕಾರರು ಜಾಗೃತಿಯನ್ನ ಪಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇವತ್ತು ನಮ್ಮ ಬದುಕನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ಸವಾಲನ್ನು ಯಾವತ್ತು ನಾವು ಸ್ವೀಕಾರ ಮಾಡ್ತೀವಿ, ಯಾವತ್ತು ಈ ಬಂಡವಾಳದಾರರ ಪರವಾಗಿ, ಈ ಶ್ರೀಮಂತರ ಪರವಾಗಿ, ಈ ಕಂಪನಿಗಳ ಪರವಾಗಿ ರಾಜಕಾರಣವನ್ನ ಏನ್ ಮಾಡ್ಲಿಕ್ಕೆ ಇವರು ಹೊರಟಿದ್ದಾರೆ, ಇವರನ್ನ ಇವತ್ತು ನಾವು ಅಧಿಕಾರದಿಂದ ಕೆಳಗಿಳಿದು ಇವತ್ತು ಜನಪರ ರಾಜಕಾರಣವನ್ನು ಅಧಿಕಾರಕ್ಕೆ ತಾರದೇನೆ ನಮ್ಮ ಬದುಕನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸತ್ಯವನ್ನು ಕೂಡ ನಾವು ನೆನಪಿರಬೇಕಾಗಿದೆ ಬಂಧುಗಳೇ. ಸ್ನೇಹಿತರೆ, ಇಡೀ ಕರ್ನಾಟಕದಿಂದ ರೈತರು ಬಂದಿರೋದು ಈ ಕಡೆ. ಇದು ಇವ್ರ ಜೊತೆ ಆಗ್ತಾ ಇರೋದು ಏನಂತ ಹೇಳಬೇಕಂತ ಸರ್ಕಾರ ಕೇಳಬೇಕು. ಇದು ಕೇಳಬೇಕಂತಿದ್ರೆ ಬರೀ ರೈತರು ಮಾತ್ರ ಅಲ್ಲ, ಎಲ್ಲರೂ ಸೇರಿಕೊಂಡು ಬರಬೇಕಾಗಿದೆ. ಈ ಸರ್ಕಾರ ಬಂದು ಜನರದ್ದು ಹಣ, ಕಾಸು, ಆಸ್ತಿ, ಸಂಪತ್ತು, ಅಂತಸ್ತು ಎಲ್ಲ ತಗೊಂಡೋಗಿ ಮನೆಯಲ್ಲಿ ಇಟ್ಕೊಂಡಿರೋಣ ಅಂತ ಮಾಡ್ತಾ ಇರೋದು ಕೆಲಸಗಳು ಇವು. ಮೀಡಿಯಾವ್ರು ಯಾರೂ ಬರ್ತಾ ಇಲ್ಲ ಇದು ಕೇಳೋಕ್ಕೆ. ಸುಮಾರು 10ನೇ ತಾರೀಕು ಫೆಬ್ರವರಿಯಿಂದ ಆಗ್ತಾ ಇರೋದು ಇದು. ಜನರಿಗೆ ಇದೇ ಕೋರಿಕೆ, ಇದು ಶೇರ್ ಮಾಡಿ ಗೊತ್ತಾಗಬೇಕು ಎಲ್ಲರಿಗೆ ಕೋರಿಕೆ ನಮ್ಮ ಕಡೆಯಿಂದ. ಈ ಹೋರಾಟ ರೈತರಿಗೆ ಮಾತ್ರ ಅಲ್ಲ, ಎಲ್ಲರೂ ಸೇರ್ಕೊಂಡು ಮಾಡಿದ್ರೆ ಮಾತ್ರ ಆಗೋದು. ನೀವು IT ಆಫೀಸರ್ ಇರ್ಬೋದು, ನೀವು ಯಾವುದಾದ್ರು ಬೇರೆ ಕೆಲಸ ಮಾಡ್ತಾ ಇರ್ಬೋದು, ನೀವು ಗೌರ್ಮೆಂಟ್ ಆಫೀಸರ್ ಇರ್ಬೋದು, ಖಂಡಿತವಾಗಿ ನಿಮ್ಮ ಕಡೆಯಿಂದ ಸಪೋರ್ಟ್ ಇದ್ದರೆ ಮಾತ್ರ ಇದು ಸರ್ಕಾರ ವಿರೋಧ ಹೋಗೋಕ್ಕಾಗೋದು. ಸರ್ಕಾರ ಮಾಡ್ತಾಯಿರೋದು ಯಾವುದಿರಲಿ, ಇವಾಗ ಆಗ್ತಾಯಿರೋದು ಮೆಟ್ರೋ ರೈಲ್ ಕಾಸ್ಟ್ ಜಾಸ್ತಿ ಮಾಡಿದ್ದಾರೆ, ಅದು ಒಳ್ಳೆಯದಿಲ್ಲ. ತುಂಬ ಜಾಸ್ತಿ ಸರ್ಕಾರ ಅನ್ಯಾಯ ಮಾಡ್ತಾಯಿದ್ದಾರೆ ಜನರ ಮೇಲೆ. ಮಿಕ್ಕಿದು ಅವರು ಫ್ರೆಂಡ್ಸ್ ಇದ್ದಾರಲ್ವಾ, ಬಿಸ್ನೆಸ್ ಮ್ಯಾನ್ಗಳು, ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ, ಆದರೆ ಜನರಿಗೆ ಸಪೋರ್ಟ್ ಮಾಡ್ತಾಯಿಲ್ಲ. ದಯವಿಟ್ಟು ನಿಮ್ಮೆಲ್ಲರಿಗೆ ಕೇಳ್ಕೊತೀನಿ, ಬನ್ನಿ ಸಪೋರ್ಟಲ್ಲಿ ಭಾಗವಹಿಸಿ. ಫ್ರೀಡಮ್ ಪಾರ್ಕಲ್ಲಿ ಆಗ್ತಾಯಿರೋದು, ಬನ್ನಿ.